ಬನ್ನಿ ಇವತ್ತು ವೆಜ್ ಬಿರಿಯಾನಿ ಮಾಡೋಣ. ಇದನ್ನು ನೀವು ಇನ್ಸ್ಟೆಂಟಾಗಿ ಫಾಸ್ಟಾಗಿ ಮಾಡ್ಕೋಬೋದು. ಟೋಟಲಿ ನಿಮಗೆ ಬಿರಿಯಾನಿದು ಟೇಸ್ಟ್ ಬರುತ್ತೆ ಮತ್ತು ಮಾಡೋಕ್ಕೆ ಸಿಂಪಲ್ ಆಗುತ್ತೆ. ಬಿರಿಯಾನಿ ಮಾಡುವಷ್ಟು ಎಫರ್ಟ್ಸ್ ಇಲ್ಲ. ಹೆಲೋ ಫ್ರೆಂಡ್ಸ್, ನಮ್ಮ ಸ್ವಾದ್ ಚಾನಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕೆ ಇಡಿ. ಎಣ್ಣೆ ಬಿಸಿ ಆದಮೇಲೆ ಅದರಲ್ಲಿ ಕಟ್ ಮಾಡಿರೋಂಥ ಉಳ್ಳಾಗಡ್ಡಿ ಹಾಕಿ. ನೀವು ಉಳ್ಳಾಗಡ್ಡಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗೋ ಮಟನು ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಆಗಿ ಕ್ರಿಸ್ಪಿ ಆಗಿರಬೇಕು. ಆಮೇಲೆ ಅದೇ ಪ್ಯಾನ್ನಲ್ಲಿ ನೀವು ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಪುಲಾವ್ ಎಲೆ, ಲವಂಗು, ಕರಿಮೆಣಸು, ಜೀರಿಗೆ ಹಾಕಿ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಸಾಟೆನ ಮಾಡ್ಕೋಬೇಕು. ಜೀರಿಗೆ ಸ್ವಲ್ಪ ಚಟಪಟ ಅಂದಮೇಲೆ ಅದರಲ್ಲಿ ಕಟ್ ಮಾಡಿರೋಂಥ ಉಳ್ಳಾಗಡ್ಡಿನ ಹಾಕಿ ಅದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಸಾಟೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿನ ಆದಮೇಲೆ ಅದರಲ್ಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಆ್ಯಡ್ ಮಾಡಿ ಮತ್ತೊಮ್ಮೆ ಚೆನ್ನಾಗಿ ಸಾಟೆ ಮಾಡಿಕೊಳ್ಳಿ. ಈಗ ಟೊಮ್ಯಾಟೊನ ಆ್ಯಡ್ ಮಾಡಿ ಟೊಮ್ಯಾಟೊನು ಒಂದು ಸ್ವಲ್ಪ ಈ ರೀತಿ ಬೆಂದ ಮೇಲೆ ಅದರಲ್ಲಿ ಎಲ್ಲ ವೆಜಿಟೇಬಲ್ಸನ್ನು ಆ್ಯಡ್ ಮಾಡಿ. ಇಲ್ಲೇ ನಾವು ಬೀನ್ಸು, ಕ್ಯಾರೆಟು, ಬಟಾಣಿ ಆ್ಯಡ್ ಮಾಡೀವಿ. ಬನ್ನಿ ಈಗ ಎಲ್ಲ ಡ್ರೈ ಮಸಾಲಾನ ಹಾಕೋನು. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಅರಿಶಿನ, ಗರಂ ಮಸಾಲ ಪೌಡರ್. ನೀವು ಗರಂ ಮಸಾಲ ಪೌಡರ್ ಬದಲು ಬಿರಿಯಾನಿ ಮಸಾಲಾನು ಹಾಕ್ಕೋಬೋದು. ಎಲ್ಲ ಮಸಾಲ ಆ್ಯಡ್ ಮಾಡಿ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ. ಲಿಡ್ ಓಪನ್ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಪುದೀನ ಆ್ಯಡ್ ಮಾಡಿ. ಪುದೀನ ಚೆನ್ನಾಗಿ ವೆಜಿಟೇಬಲ್ಸ್ನಾಗೆ ಮಿಕ್ಸ್ ಮಾಡಿ ಮತ್ತು ಅದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡಿ. ಈ ರೀತಿ ಮಾಡಿದರೆ ವೆಜಿಟೇಬಲ್ಸ್ನಾಗಿ ಪುದೀನದು ಫ್ಲೇವರ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಅದರಲ್ಲಿ ಫ್ರೈ ಮಾಡಿರುವ ಆನಿಯನ್ನ ಆ್ಯಡ್ ಮಾಡಿ ಮತ್ತು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯೋಕ್ಕೆ ಬಿಡಿ. ನೋಡಿ, ಈಗ ನಿಮ್ಮ ವೆಜಿಟೇಬಲ್ಸ್ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೆಂದಾದ್ಮೇಲೆ ಅದರಲ್ಲಿ ನೀವು ರೈಸ್ ಆ್ಯಡ್ ಮಾಡಬೇಕು. ಈ ರೈಸ್ ನಾವು ಮೊದಲು ಮಾಡಿಟ್ಕೊಂಡೇವಿ. ಸೊ ಇದೇ ರೀತಿ ನೀವು ಮೊದಲು ರೈಸ್ ಮಾಡಿಕೊಂಡು ಆಮೇಲೆ ಮಿಕ್ಸ್ ಮಾಡಿ. ಇದು ಯೂಸ್ ಮಾಡಿರೋದು ಬಾಸ್ಮತಿ ರೈಸ್. ನೋಡಿ, ಚೆನ್ನಾಗಿ ಉದುರಾಗಿ ಈ ರೀತಿ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಈ ರೀತಿ ಸ್ಲೋಲಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೀವು ರೈಸ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ದಮ್ ಬಿರಿಯಾನಿ ರೈಸದ ಟೇಸ್ಟ್ ಬರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಬೇಯೋಕ್ಕೆ ಬಿಡಿ. ಲಿಡ್ ಓಪನ್ ಮಾಡಿ ಆಗಲೇ ಫ್ರೈ ಮಾಡಿರುವ ಆನಿಯನ್ ಎಲ್ಲ ಕಡೆ ಚೆನ್ನಾಗಿ ಹಾಕಿ ಮತ್ತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿ. ನಿಮ್ಮ ಇನ್ಸ್ಟೆಂಟ್ ವೆಜ್ ಬಿರಿಯಾನಿ ರೆಡಿ ಆಗಿದೆ. ಬನ್ನಿ ಈಗ ರಾಯ್ತಾನ ಪ್ರಿಪೇರ್ ಮಾಡ್ಕೊಳ. ಒಂದು ಬೌಲ್ನಲ್ಲಿ ಸ್ವಲ್ಪ ಮೊಸರು ಹಾಕಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿಕೊಳ್ಳಿ. ಮೊಸರು ಈ ರೀತಿ ಸ್ಮೂತ್ ಆದಮೇಲೆ ಅದರಲ್ಲಿ ಕಟ್ ಮಾಡಿರೋಂಥ ಉಳ್ಳಾಗಡ್ಡಿ, ಟೊಮ್ಯಾಟೊ, ಸೌಂತಿಕಾಯಿ, ಸ್ವಲ್ಪ ಮೆಣಸಿನ್ಕಾಯಿ, ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಿಮ್ಮ ರಾಯ್ತಾ ರೆಡಿ ಆಗಿದೆ. ಈ ಬಿರಿಯಾನಿ ಮತ್ತು ರಾಯ್ತಾ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬೇರೆ ರೆಸಿಪೀಸನ್ನು ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.